ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹಕ್ಕುಪತ್ರ ಹಾಗೂ ಪಿಎಂಎವೈ ಸರ್ವೆ ದಾಖಲೆ ಕಲ್ಪಿಸುವಂತೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ. ಗಂಗಾವತಿ ಸಮೀಪದ ಆನೆಗುಂದಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಶುಕ್ರವಾರದಂದು ಆನೆಗುಂದಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಹಕ್ಕುಪತ್ರ ವಿತರಣೆ ಸೇರಿದಂತೆ ಪಿಎಂಎವೈ ಯೋಜನೆಯ ಸರ್ವೆ ನಂಬರ್ 9, 11 ಹಾಗೂ 11B ದಾಖಲಾತಿಗಳನ್ನು ಕಲ್ಪಿಸುವಂತೆ ಹಲವು ಬಾರಿ ಮನವಿ ಮಾಡಿಕೊಂಡು ಸಹ ಪಿಡಿಒ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದ್ದು ನಾಳೆ ಬಾ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಪ್ರಧಾನ ಸಂಪಾದಕರಾದ ಜೆ ವಾಸುರವರೊಂದಿಗೆ ಗ್ರಾಮದ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾರಾಯಣಪ್ಪ ಬಸವರಾಜ್, ಮಂಜು ಜವಳಿ, ನೀಲಪ್ಪ ಪ್ರಸಾದಪ್ಪ, ಬಾಲು, ಹನುಮನಹಳ್ಳಿ, ರಘು, ಪಂಪಾ ಸರೋವರ, ಈರಣ್ಣ, ಚಿಕ್ರಾಂಪುರ್ ಹಾಗೂ ವೆಂಕಟರಮಣ ಸೇರಿದಂತೆ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಹಕ್ಕು ಪತ್ರ ಬೇಕೇ ಬೇಕು, ಹಕ್ಕು ಪತ್ರ ಬೇಕೇ ಬೇಕು. ಸದ್ದೀರ್ ಸಾಹೇಬರನ್ನ ಉಚ್ಚಾಟನ ಮಾಡಲೇಬೇಕು, ಸದ್ದೀರ್ ಸಾಹೇಬರನ್ನ ಉಚ್ಚಾಟನ ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಎಲ್ಲರಿಗೆ ಮನೆ ಕೊಟ್ಟವ್ರಿ, ನಮ್ಗೆ ಏನ್ ಅದಕ್ಕೆ ಹಕ್ಕು ಕೊಟ್ಟಿವ್ರಿ, ಅದಕ್ಕೆ ನಾವು ಕೇಳಕ್ ಬಂದಿವಿ ನೋಡ್ರಿ. ಬಾಳ 20 ವರ್ಷದಿಂದ ಕೇಳಿ 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 ಸಾಕಾಗಿ ಬಂದಿವಿ ನೋಡ್ರಿ. ನಾವು ಅವ್ರು ಕೇಳ್ಕೊಳ್ಳೋದು ಇಷ್ಟ, ನಮ್ಗೆ ಹಕ್ಕು ಪತ್ರ ಬೇಕು. ನೀವು ಪಂಚಾಯತ್ ಹೇಳಮ್ಮ, ಏನ್ ತ್ರಾಸ ಏನಾಗಿದೆ ನಿಮ್ಗೆ? GPS ಆಗ್ಬೇಕು ಸರ್, 2 ತಿಂಗಳಾಯ್ತು ಸರ್, ಆಗಿಲ್ಲ. ನೀವು ಅಧಿಕಾರಿ ಗಮನಕ್ಕೆ ತಂದ್ಯಾನಮ್ಮ? ಸರ್ ಎಲ್ಲ ಹೇಳಿವಿ ಸರ್. ಏನ್ ಹೇಳ್ತಾರಮ್ಮ ಅವರು? ಎಲ್ಲ ಮಾಡಿ ಸರ್, ಇವತ್ತು ಮಾಡ್ತಮ್ಮ, ನಾಳೆ ಮಾಡ್ತೀವಿ ಹೇಳ್ತಾರೆ ಸರ್. ಸುಮಾರು ಇವಾಗ 4 ವರ್ಷದಿಂದ ಒಂದೊಂದೇ 2 ಜನತಾ ಮನೆಗಳು ಬಂದಿರ್ತಾವ, ಜಾಸ್ತಿ ಬಂದಿರಂಗಿಲ್ಲ. ಏನೋ PM ಯೋಜನೆ, ಆವಾಸ್ ಯೋಜನೆ ಏನೋ ಬರುತ್ತಾ, ಬಡವ್ರಿಗೆ ಏನೋ ನಾವು ಮಾಡ್ಬೋದು, ಮುಂದೆ ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ಬೋದು ಅಂತ ನಾವು ಪಂಚಾಯತ್ ಕಡೆಯಿಂದ ಅಧಿಕಾರಿಗಳಿಗೆ ದೈನಿದ್ರು ಅವ್ರ ಗಮನಕ್ಕಿಲ್ಲ. ಆಮೇಲೆ ಇದು ಇಲ್ಲ GPS ಮಾಡಂಗಿಲ್ಲ ಅಂತಾನೆ ಅವ್ರು ಮತ್ತೆ ಈ ಮಾತನ್ನ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗೋ ಗಂಗಾವತಿ ಹೋಗ್ತಾರೆ. ಗಂಗಾವತಿ ಹೋಗಿ 3 ಸಲ ಹೋಗಿ ಬಂದಿನಿ. ಯಾರು ಹಚ್ಕೊಳ್ರಿ, ಯಾರು ಏನು ಕೊಡೋದಿಲ್ಲ. ಇನ್ನ ಫಸ್ಟ್ ಮನೆ ಟ್ಯಾಕ್ಸ್ ಕಟ್ಟು, ನೀರು ಟ್ಯಾಕ್ಸ್ ಕಟ್ಟು, ಅವನೇ ಕೇಳ್ತಾರಾಗ್ಲಿ, ನಮ್ಮದು ಮಾತ್ರ ಗೋಳು ಯಾರು ಕೇಳೋದಿಲ್ಲ. ಅದನ್ನು ನನ್ನ ಮೇಲಧಿಕಾರಿಗಳಿಗೆ ನಾನು ತಿಳಿಸ್ಕೊಡ್ತೀನಿ, ಇವತ್ತೇ ತಿಳಿಸ್ಕೊಡ್ತೀನಿ. ಸರ್ ಈ ರೀತಿ ಆಗಿದೆ, ಈ ರೀತಿ ಮಾಡಿದರೆ ಹೆಂಗೆ ಅಂತ ನಾನು ಕೇಳ್ತೀನಿ. ಅವ್ರ ಮುಂದೆ ಯಾವ ರೀತಿ ಪ್ರೊಸೀಜರ್ ಇದೆ ಅವ್ರನ್ನ ಮಾಡ್ಕೊಡ್ತೀನಿ. ಸರ್ ಈ ಹಿಂದೆನೂ ಇದೇ ಮಾತಾಡಿದ್ದೀರಿ. ಈಗ ಎಲ್ಲರೂ ಇದು ಕೊಡೋದು, ಮನವಿ ಕೊಡೋದ್ನಾಗೂ ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಎಲ್ಲ ಹಕ್ಕುಪತ್ರ ಕೊಡ್ತಾರಂತ ನಿಮ್ಮ ಇಲಾಖೆಯಿಂದ ನಮ್ದು ಯಾವುದನ್ನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಮತ್ತು ಇದೇ ರೀತಿ ಮುಂದುವರಿಸಂತ ಹೊಂಟಿದ್ದೀರಿ. ನೀವು ಮೇಲಧಿಕಾರಿಗಳು ತಿಳಿಸಿದ್ದಿಲ್ಲ? ತಿಳಿಸ್ತೀವಿ, ಇವತ್ತಿಂದ ಏನಾಗಿದೆ ಅಲ್ಲ ನಾನು ತಿಳಿಸ್ತೀನಿ, ಖಂಡಿತ ತಿಳಿಸ್ತೀನಿ. ಓಕೆ. ನಮಗೆ ನ್ಯಾಯ ಸಿಗ್ಬೇಕಂತೇಳಿ, ಹಕ್ಕುಪತ್ರ ಕೊಡ್ಬೇಕಂತೇಳಿ ನಾವು ನ್ಯಾಯಕ್ಕಾಗಿ ಪಂಚಾಯತಿಗೆ ಬಂದೀವಿ. ನಮಗೆ ಯಾವುದೇ ಎಷ್ಟೋ ವರ್ಷ ಆದ್ರೂ ಹಕ್ಕುಪತ್ರ ಕೊಟ್ಟಿಲ್ಲ, ನ್ಯಾಯನೂ ಸಿಗವಲ್ತು ನಮಗೆ. ನಮ್ಮ ಊರು ಎಲ್ಲ ಸ್ಕೂಲಿಗೆ ಹೋಗ್ತಾವು, ಮತ್ತು ಎಲ್ಲ ಸ್ಕೂಲ್ ಎಲ್ಲ ಇಲ್ಲೇ ಕಲ್ಸಾಕತ್ತೀವಿ ನಾವು. ಹಕ್ಕುಪತ್ರ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಪಂಚಾಯತಿಯಲ್ಲಿ ಏನು ಕೇಳಕ್ಕೆ ಬಂದ್ರೂ ಯಾರು ನಮಗೆ ರೆಸ್ಪಾನ್ಸ್ ಕೊಡಲ್ಲ. ಯಾರು ಎದಕ್ಕೆ ಬಂದಿಯಮ್ಮ, ಎದಕ್ಕಿಲ್ಲ ಅಂತಲೂ ಕೇಳಲ್ಲ. ಎದಕ್ಕೆ ಬಂದೀವಿ, ಎದಕ್ಕಿಲ್ಲ ಅಂತ ಕೇಳಿದ್ರೆ ಆಮೇಲೆ ಬರ್ರಿ, ನಾಳೆ ಬರ್ರಿ, ನಾಡದ್ ಬರ್ರಿ, ಇನ್ನ ಇವೇ ಭರವಸೆ ಕೊಡಾಕತ್ತಾರ. ಯಾವ ಅಧಿಕಾರಿಗಳು ಬಂದ್ರೂ ನಮ್ಮ ಯಾವ ಕೆಲಸನೂ ನಡೆಯವಲ್ತ, ಏನು ಆಗವಲ್ತ. ನಮಗೆ ನೀವು ಹಕ್ಕುಪತ್ರ ಕೊಡಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತೇನೆ. ಇವ್ರಿಗೆ ಇಷ್ಟು ವರ್ಷದಿಂದ ವಾಸ ಮಾಡ್ತಾರೆ ಅಂತೇಳಿ ನಮ್ಮಲ್ಲಿ ಅಧಿಕಾರ ಐತೆ, ಅದು ಮಾಡ್ಬೋದು. DF ಅವ್ರಿಗೆ ಅಧಿಕಾರ ಇದೆ, ಇವ್ರಿಗೆ ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ಅಧಿಕಾರ ಐತೆ. ಬಟ್ ಅದು ಆಗ್ತಿಲ್ಲ. ಅದನ್ನ ನೀವು ಮಾಡ್ರಿ. ಫಾರೆಸ್ಟ್ ಅರಣ್ಯ ಹಕ್ಕು ಸಮಿತಿನ ಗ್ರಾಮ ಸಮಿತಿ ಅಂತ ಮಾಡ್ತಲ್ಲ, ಆ ಸಮಿತಿ ಮಾಡಿ ಅದ್ರಲ್ಲಿ ಕನ್ಸಿಡರ್ ಮಾಡಿ ನಮ್ಮ ಕಡೆಬಾಗ್ಲು ಚಿಕ್ರಾಂಪುರಲ್ಲಿ ಯಾಕೆ ಕೊಡಬಾರ್ದು, ಯಾಕೆ ಇದುವರೆಗೂ ಹಂಗೆ ಬಿಟ್ಟಿದ್ರಿ? ಈಗಾಗಲೇ ಸುಮಾರು ವರ್ಷ ಆಯ್ತು ಹಂಗೆ ಮಾಡಕ್ಕವ್ರು. ಪಾಪ ಇದೇ ಮೊದಲ ಬಾರಿಗೆ ಅಷ್ಟು ಜನ ಬಂದಿರೋದವರು. ಇದಕ್ಕಿಂತ ಮುಂಚೆ ಎಲೆಕ್ಷನ್ ಬೈಕಾಟ್ ಮಾಡಿದ್ರು. ದಿನ 10 ಅಪ್ಲಿಕೇಶನ್ ಪಂಚಾಯತಿಗೆ ಬರ್ತಾವು.
ನಮಗೆ ಹೇಳಕ್ಕೆ ಬಾಯಿ ಇಲ್ಲಂಗೆ ಆಗೈತೆ. ನೀವು ಆ ಥರ ಪರಿಗಣಿಸಿ ಮಾಡ್ಬೋದಲ್ಲ ನಿಮ್ಮ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಮಗ ಹಕ್ಕು ಪತ್ರ ಕೊಡ್ತಾನೆ ಅಂತೇಳಿ ನಮ್ಮ ಊರಿಗೆ ಬಂದು ಮನೆಗೆ ಕ್ಯಾನ್ವಾಸ್ ಮಾಡಿ ಹೋದ್ರಿ. ಈಗ ನಮ್ಮ ಮನೆಗಳು ತಿಳ್ತು ಅಂತೇಳಿ ಇದು ಮಾಡ್ಯಾರ. ನಾವು ಹೆಣ್ರ ಮಕ್ಳು ಕಟ್ಕೊಂಡು ಎಲ್ಲಿ ಹೋಗ್ಬೇಕು? ನಮಗೆ ಈಗ ವಿಷ ಕೂಡ ಸಾಯೋದು ಒಂದೇ ನಿಂತಿರೋದು. ದಯವಿಟ್ಟು ನಿಮ್ಮ ಗಮನಕ್ಕೆ ತಂದಿವಿ, ಕೈ ಮುದ್ದು ಕೇಳ್ತೀವಿ, ನಮ್ಮ ಮನೆ ಹಕ್ಕು ಪತ್ರ ಕೊಡಿಸ್ಕೊಡ್ರಿ. ಇಷ್ಟೇ ನಿಮಗೆ ನಾವು ಕಳಕಳಿಯಿಂದ ಕೇಳ್ಕೊಂತ ಇರೋದು. ಈಗ ಇವರು ಗ್ರಾಮ ಪಂಚಾಯತ್ ನಿಮ್ಮ ಮನೆಗಳು ಕಿತ್ತಂತ ನೋಟಿಸ್ ಕೊಟ್ಟಾರ? ಹೌದು ಸರ್, ಅಂತದಾರ ಸರ್. ಗ್ರಾಮ ಪಂಚಾಯತ್ ಅವರು GPS ಮಾಡ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ. ಹೊಸದಾಗಿ ನಾವು ಕೊಡೋದಲ್ಲ, ಅಧಿಕಾರಿಗಳು ಹೇಳ್ಯಾರ ಅಂತೇಳಿ ಅಂತ ಇದ್ದಾರೆ ಸರ್. ಅದಕ್ಕಾಗಿ MLA ಸಾಹೇಬರಿಗೆ ಕಳಕಳಿಯಿಂದ ಬೇಡ್ಕೊಂತೀನಿ ಸರ್, ನೀವು ನಮ್ಮ ಬಡವರ ಕೂಗನ್ನು ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ನಮಗೆ ಒಂದಿಟ್ಟು ಹಕ್ಕುಪತ್ರ ಕೊಡಿಸ್ಕೊಡ್ರಿ, ನಮ್ಮ ಜೀವನ ಸುಖಕರಮಯವಾಗಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇದೀವಿ ಸರ್, ಕೇಳ್ಕೊಂತ ಇದೀವಿ ಸರ್. ಇವರು ಫಾರೆಸ್ಟ್ ಅಂತಂತಾರ. ಸುತ್ತಮುತ್ತ ಇವಾಗ ಸಣಾಪುರ ಪಂಚಾಯತಿನೂ ಫಾರೆಸ್ಟ್ನಾಗ ಇರೋದು, ಮಲಾಪುರ ಪಂಚಾಯತಿನೂ ಫಾರೆಸ್ಟ್ನಾಗ ಇರೋದು. ನಮ್ದು ಆನೆಗುಂದಿ ಪಂಚಾಯತಿ ಅಷ್ಟೇನ ಸೀಮಿತ ಫಾರೆಸ್ಟ್ ಆಗಿ ಐತೆ ಅಂತ ಕೇಳ್ತೀವಿ. ಎದಕ್ಕಂತಂದ್ರೆ ಆಕ್ಚುಲಿ ಆ ಭಾಗಕ್ಕೆ ಆ ಪಂಚಾಯತಿ ಏನೈತಲ್ಲ, PM ಯೋಜನೆ ಏನೈತಿ, PM ಆವಾಸ್ ಯೋಜನೆಗೆ GPS ಮಾಡಕತ್ತಾರ. ನಮ್ದು ಪರ್ಸನಲ್ ಆಗಿ ನಮ್ಮ ಚಿಕ್ಕರಾಂಪುರ ಗ್ರಾಮದ ಆನೆಗುಂದಿ ಪಂಚಾಯತಿಗೆ ಏನೈತಿ, ಇದು ಪರ್ಫೆಕ್ಟ್ ಆಗಿನೇ ಇವರು GPS ಮಾಡ್ರಿ ಅಂತ ಹೇಳಿದ್ರು, ಒಬ್ಬರು ಮಾಡಂಗಿಲ್ಲ, ಏನಿಲ್ಲ. ಇದು ನಾವು 30 ತಾರೀಕು ಫಸ್ಟ್ 1 ತಾರೀಕಿನಿಂದನೇ ನಾವು ಹೇಳಕತ್ತೀವಿ. ಕೆಲವೊಂದು ಸಮಸ್ಯೆ ಇರ್ತಾವ್ರಿ, ಬೈಪಾಸ್ ಸಮಸ್ಯೆ ಇರ್ತಾವ, ಆಧಾರ್ ಕಾರ್ಡ್ ಸಮಸ್ಯೆ ಇರ್ತಾವ, ಕೆಲವ್ರದ್ದು ಬೇರೆ ಬೇರೆ ಸಮಸ್ಯೆ ಇರ್ತಾವ. ನೀವು ಅವಾಗಿಂದ ನಾವು ಪ್ರೊಸೆಸ್ ರೆಡಿ ಮಾಡಿ ಸರ್, GPS ಮಾಡ್ರಿ ಅಂತ ಹೇಳಿದ್ರ ಇವತ್ತಾಗಲೇ ಇವತ್ತಾಗಲೇ ಬಂದಾರ, ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಮೂಗಿಗ ತುಪ್ಪ ಹಚ್ಚಂಗ್ ಬಂದ್ಕಾರ ಒಂದ್ ಸ್ವಲ್ಪ GPS ಮಾಡ್ಯಾರ. ಅದು ಸುಮ್ಮನೆ ಬೇಕು ಬೇಡ ಅಂತೇಳಿ ಅದು ಮತ್ತೆ ನಾಳೆ ಏನಂತಾರ, ಇಲ್ಲ ಇದು ಮತ್ತೆ ಫಾರೆಸ್ಟ್ ಬರ್ತದ, ನಾವು ಮಾಡಕ್ ಆಗಂಗಿಲ್ಲ ಅಂತ ಮತ್ತೆ ಅದೇ. ಮಾಜಿ ಉಪಾಧ್ಯಕ್ಷರು ನಾನು 5 ವರ್ಷ ಉಪಾಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡೀನಿ. ನನ್ನ ಪೀರಿಯಡ್ನಲ್ಲಿ ಕನಿಷ್ಠ ಒಂದು 40 ಮನೆಗಳು ನಾನು ಚಿಕ್ಕರಾಂಪುರಕ್ಕೆ ಕೊಟ್ಟಿನಿ. ಆವಾಗ ನಾವು ಅದೇ ನೋಟಿಸ್ ಅವರು ಕೊಟ್ಟಿದ್ರು, ಫಾರೆಸ್ಟ್ನವರು ಕೊಟ್ಟರು. ನಾವು ಎಲ್ಲ ಸದಸ್ಯರ ಇದ್ರ ಮೇಲೇನೂ ನಾವು 40 ಮನೆಗಳು ನಾವು ಅವಾಗ ಕೊಟ್ಟಿವಿ. ಈಗ ಅದೇ ರೀತಿಯಲ್ಲಿ ಕೂಡ ಅಂತಂದ್ರೆ ಒಬ್ಬ ಸಬ್ಬೀರ್ ಅಂತಂದೇಳಿ ಈಗ SDA ಬಂದಾನೆ, ಆತನ ಮಾತನ್ನೇ ಎಲ್ಲ ಪಂಚಾಯತಿ ಅಧ್ಯಕ್ಷರು ಕೇಳ್ತಾ ಇದಾರ, ಎಲ್ಲ ಸದಸ್ಯರು ಕೇಳ್ತಾ ಇದಾರೆ. ಆತನ ತೆಗೆದಾಕಕ್ಕಾಗಲ್ಲ. SDA ಸಬ್ಬೀರ್ ಅವ್ರನ್ನ ತೆಗೆದಾಕಿ ಮುಂದೆ ನಮ್ಗೆ ಆಗ್ತಕ್ಕಂಥ ಇಲ್ಲಿವರೆಗೆ ಹೆಂಗ ಕೆಲಸ ಅದು ಅದೇ ರೀತಿ ನಮ್ಗೆ GPS ಮಾಡಿದ್ರು. ನಾವು ಇಷ್ಟು ಜನ ಇಲ್ಲಿವರೆಗೆ ಬಂದಿಲ್ಲ, ಇಲ್ಲಿ ಇದೇ ಫಸ್ಟ್ ನಾವು ಇಲ್ಲಿ ಪಂಚಾಯತ್ಗೆ ಮುತ್ತಿಗೆ ಹಾಕಕ್ಕೆ ಬಂದಿರೋದು. ಇದೇ ರೀತಿ ನೀವು ಮಾಡಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬಂದು ತಾವೆಲ್ಲರೂ ಬಂದು GPS ಮಾಡಬೇಕು. ಈಗ 1ನೇ ಕಂತು, 2ನೇ ಕಂತು, 3ನೇ ಕಂತಿನ GPS ಮನೆಗಳು ನಿಂದಿಸ್ಯಾರ. ಅವರು ಲಕ್ಷಾನುಗಟ್ಟಲೆ ಪಾಪ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಮಾಡಿ 10 ರೂಪಾಯಿ ಬಡ್ಡಿ 20 ರೂಪಾಯಿ ಬಡ್ಡಿ ಮಾಡಿ ತಾಮಂದು ಮನೆ ಕಟ್ಟಾರ. ಅವು ಕಟ್ಟಿದ ಮನೆಗಳಿಗೆ ಅವರು GPS ಮಾಡಿ ಅವರಿಗೆ ಬಿಲ್ ಕೊಡೋ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಆ ಸಾಲಕ್ಕೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಕಾರಣ ಪಂಚಾಯತಿನೇ ಕಾರಣ ಇರುತ್ತೆ. ಅದಕ್ಕೆ ಏನಾದ್ರು ಕಟ್ಟಬೇಕಾದ್ರೆ ಪಂಚಾಯತಿಯರೇ ಕಟ್ಟಬೇಕಾಗುತ್ತೆ ಅಂತಂದು ಹೇಳಿ ನಾನು ಹೇಳ್ತೇನೆ. ಒಂದು ಇತಿಹಾಸ ಐತೆ, ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸ. ಕೃಷ್ಣದೇವರಾಯರ ಆಡಳಿತ ಮುಗಿದು 500 ವರ್ಷ ಮೇಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನಮ್ಮ ತಾತ ಮುತ್ತಜ್ಜ ತಲತಲಾಂತರದಿಂದ ವಾಸ ಮಾಡ್ಕೊಂತ ಬಂದಾರ. ಇವತ್ತು ಕಡೆಬಾಕ್ಲಿ ಇರ್ಬೋದು, ಚಿಕ್ಕರಾಂಪುರ 1 ಇರ್ಬೋದು, ಚಿಕ್ಕರಾಂಪುರ 2 ಇರ್ಬೋದು, ಆನೆಗುಂದಿ ಇರ್ಬೋದು, 2ನೇ ವಾರ್ಡು ಆನೆಗುಂದಿ ಇರ್ಬೋದು. ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಪಂಚಾಯತಿಯವರು ನಮಗೆ ಮನೆ ಕೊಟ್ಕೊಂತಾನೆ ಬಂದಾರ, ಟ್ಯಾಕ್ಸಿ ಕಟ್ಸ್ಕೊಳ್ತಾ ಇದಾರ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾರ. ಇವತ್ತಿನ ದಿವಸ ಫಾರೆಸ್ಟ್ ಐತಂತಂದೇಳಿ ಇವರು DF ಅವರೆಲ್ಲ ಹಿಂದಲ್ದ 1963 ಆಕ್ಟ್ ಪ್ರಕಾರ ನಮ್ಮದು ಇಲ್ಲಿ ಫಾರೆಸ್ಟ್ನಾಗ ಐತಂತ ಬಂದ್ರೆ ಅವತ್ತಿಗೆ ಕೊಡ್ಲೇ ಇದ್ರೆ ನಾವು ಇಲ್ಲಿ ಇವತ್ತು ವಾಸ ಮಾಡ್ತಾ ಇರಲಿಲ್ಲ, ಈ ಬೇಡಿಕೆಗಳನ್ನು ಕೇಳ್ತಾ ಇರಲಿಲ್ಲ. ಇವತ್ತು ಇವು ಅಧಿಕಾರಿಗಳೆಲ್ಲ ಒಂದಾಗಿ ನಮ್ಮನ್ನ ಒಕ್ಕಲೆ ಎಬ್ಸೋ ಪ್ರಯತ್ನ ಮಾಡ್ತಾ ಇದಾರೆ. ಅದಕ್ಕಾಗಿ ಮೊನ್ನೆ ನಮ್ಮ ಚಿಕ್ಕರಾಂಪುರದವ್ರು ಏನೈತಲ್ಲ MP ಎಲೆಕ್ಷನ್ನಾಗ ಬಾಯ್ಕಟ್ ಮಾಡಿದ್ರು. ಇದೇ MP ಎಲೆಕ್ಷನ್ನಾಗ DC ಅವರು AC ಅವರು ಇವರು ಬಂದು ಇಲ್ಲ ನಾವೇನಿದ್ದನ್ನು ಕೆಲಸ ಮಾಡಿಕೊಡ್ತೀವಿ, ನೀವು ಮುಂದೆ ಓಟ್ ಹಾಕ್ರಿ ಅಂತ ಹೇಳಿದ್ರು. ಇವತ್ತು ನಮಗೆ ಜನಪ್ರತಿಗಳನ್ನ ಮರಿಮಾಚಿದ್ದಾರೆ. ನಾನು ಈಗ ಹೇಳೋದೇನೆಂದ್ರೆ ಇವತ್ತು MP ಸಾಹೇಬರಾಗಿರ್ಬೋದು, ಲೋಕಲ್ MLA ಇರ್ಬೋದು, ಇವರೆಲ್ಲ ಜನಪ್ರತಿನಿಧಿಗಳನ್ನು ಕೂಡಿ ಈ ಸಂಬಂಧಪಟ್ಟಂತ DF ಅವರು ಆಗಿರ್ಬೋದು, DC ಆಗಿರ್ಬೋದು, ಇವು ಆಗಿರ್ಬೋದು, ತಹಸೀಲ್ದಾರ್ ಆಗಿರೋರು ಎಲ್ಲರೂ ಕೂಡಿಸಿ ಇದನ್ನ ಇವೇನು 4-5 ಹಳ್ಳಿಗಳನ್ನು ಫಾರೆಸ್ಟ್ ಅಂತ ಬರ್ತಾವಲ್ಲ ಇದನ್ನ ಕೈ ಬಿಟ್ಟು ನಮಗೆ GPS ಮಾಡಿ ನಮಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಾ ಹೋಗ್ಬೇಕು. ಅದು ಏನಿದ್ದ ನಾವು ಟ್ಯಾಕ್ಸ್ ಪಂಚಾಯತಿ ಕಟ್ತಾ ಇರ್ತೀವಿ, ನಮಗೆ ಮನೆ ಕೊಡಬೇಕು, ಇದೆಲ್ಲ ಇದು ಮಾಡ್ಬೇಕಂತಂದು ಹೇಳಿ ಇವತ್ತು ಜನಪ್ರತಿನಿಧಿಗಳಿಗನ್ನ ಇವತ್ತು ಅಧಿಕಾರಿಗಳಿಗನ್ನ ಎಲ್ಲರೂ ನಾವು ಮನವಿ ಮಾಡ್ಕೊಂತ ಇದೀವಿ. ಅಕಸ್ಮಾತ್ ಈ ಜನಪ್ರತಿನಿಧಿಗಳು ಇದೇ ತರ ಮಾಡಿದರೆ ಮುಂದೆ ಉಗ್ರ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ. ಇದಕ್ಕೆ ಎಲ್ಲರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿ ನಾವು ಸಂದೇಶವನ್ನು ಕೊಡ್ತಾ ಇವತ್ತು ಅವರೆಲ್ಲರಿಗೂ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಸ್ಥಳೀಯ ಶಾಸಕರು MP ಸಾಹೇಬರು ಇವತ್ತು DF ಅಧಿಕಾರಿಗಳು DC ಸಾಹೇಬರು ಎಲ್ಲರಿಗೂ ನಾವು ಮನವಿ ಮಾಡ್ಕೊಂತೀವಿ. ಆದಷ್ಟು ನಮಗೆ
ಒಂದು ಪ್ರಯತ್ನ ಮಾಡಿ ಕೆಲಸವನ್ನು ಮಾಡಿಕೊಡ್ಬೇಕಂತ ತಮ್ಮನ್ನು ಕಳಕಳಿಯಿಂದ